ರಾಜ್ಯಪಾಲರ ಸ್ಯಾಂಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂಟ್ರೆಸ್ಟಿಂಗ್ ಆಗಿರುವಂತಹ ಆರ್ಗ್ಯುಮೆಂಟ್ ಸದ್ಯಕ್ಕೆ ಕೋರ್ಟ್ನಲ್ಲಿ ನಡೀತಾ ಇದೆ. ರಾಜ್ಯಪಾಲರು ಏಕಾಏಕಿ ನಿರ್ಧಾರವನ್ನ ಮಾಡಿರೋದಲ್ಲ, ಸಿಎಂ ಉತ್ತರ ಹಾಗೂ ಕ್ಯಾಬಿನೆಟ್ ಉತ್ತರವನ್ನ ಪರಿಗಣನೆಗೆ ತೆಗೆದುಕೊಂಡಿದ್ದಾರೆ. ರಾಜ್ಯಪಾಲರ ಕಡತದ ದಾಖಲೆಯನ್ನ ತೋರಿಸಿ ತುಷಾರ್ ಮೆಹ್ತಾ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಪೇಜ್ ನಂಬರ್ 22ರಲ್ಲಿ ರಾಜ್ಯಪಾಲರ ನೋಟ್ ಇದೆ. ರಾಜ್ಯಪಾಲರು ಫೈಲ್ ನೋಡಿದ್ದೇನೆ ಅಂತ ಬರೆದಿದ್ದಾರೆ ಹಾಗೂ ಉಕ್ತ ಲೇಖನ ನೀಡಿದಂತೆ ಮಾಹಿತಿ ಸಿದ್ಧಪಡಿಸೋಕೆ ರಾಜ್ಯಪಾಲರು ಸೂಚನೆಯನ್ನು ಕೊಟ್ಟಿದ್ದಾರೆ. ನಾನು ಟಿಜೆ ಅಬ್ರಹಂ ದಾಖಲೆಯನ್ನ ಗಮನಿಸಿದ್ದೀನಿ, ದೂರುದಾರರ ವಾದವನ್ನ ಕೂಡ ಆಲಿಸಿದ್ದೀನಿ ಅಂತ ರಾಜ್ಯಪಾಲರು ಅದರಲ್ಲಿ ವಿವರಿಸಿದ್ದಾರೆ. ಪ್ರತಿ ಹಂತದಲ್ಲೂ ಕೂಡ ರಾಜ್ಯಪಾಲರು ಈ ಕೇಸ್ಗೆ ಸಂಬಂಧಪಟ್ಟಂತೆ ನೋಟ್ ಅನ್ನ ಮಾಡ್ಕೊಂಡಿದ್ದಾರೆ. ಅದಾದ ನಂತರ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಅಂತ ತುಷಾರ್ ಮೆಹ್ತಾ ಅವರು ಪ್ರಾಸಿಕ್ಯೂಷನ್ ಅಲ್ಲಿ ಆಗಿರುವಂತಹ ಲ್ಯಾಪ್ಸ್ ಅಥವಾ ಪ್ರೊಸೀಜರಲ್ ಲ್ಯಾಪ್ಸ್ ಬಗ್ಗೆ ಏನು ಪದೇ ಪದೇ ಸಿದ್ದರಾಮಯ್ಯ ಪರ ವಕೀಲರು ಹೇಳ್ತಾ ಇದ್ದಾರೆ, ಅದಾಗಿಲ್ಲ ಅನ್ನೋದನ್ನ ಈ ಮೂಲಕ ಹೇಳ್ತಾ ಇದ್ದಾರೆ. ಪ್ರತಿ ಹಂತದಲ್ಲೂ ಕೂಡ ಉತ್ತರವನ್ನ ಬಯಸಲಾಗಿದೆ ಸರ್ಕಾರದಿಂದ. ಸರ್ಕಾರ ಹಾಗೂ ಪ್ರಮುಖವಾಗಿ ಸಂಪುಟದ ಉತ್ತರವನ್ನ ತೆಗೆದುಕೊಂಡು ಹಾಗೂ ಸಿಎಂಗೆ ಸಂಬಂಧಪಟ್ಟಂತೆ ಉತ್ತರವನ್ನ ತೆಗೆದುಕೊಂಡು ನಂತರ ನೋಟ್ ಮಾಡಿ ಇದರಲ್ಲಿರುವಂತಹ ಮೆರಿಟ್ಸ್ ಏನು, ನಿಜವಾಗ್ಲೂ ಸ್ಯಾಂಕ್ಷನ್ ಪವರ್ ಅಥವಾ ಸ್ಯಾಂಕ್ಷನ್ ಅಥಾರಿಟಿ ಗ್ರೀನ್ ಸಿಗ್ನಲ್ ಕೊಡೋದಕ್ಕೆ ಈ ಕೇಸ್ ಅರ್ಹ ಇದೆಯಾ ಅಂತ ನೋಡಿಕೊಂಡೆ ತೀರ್ಮಾನವನ್ನು ಕೊಟ್ಟಿದ್ದಾರೆ. ಕ್ಯಾಬಿನೆಟ್ ನಿರ್ಣಯದ ಸಲಹೆ ರಾಜ್ಯಪಾಲರು ಒಪ್ಪದೇ ಇರೋದಕ್ಕೂ ಸಮರ್ಥನೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಸಂಪುಟದ ಮಂತ್ರಿಗಳನ್ನ ಸಿಎಂ ಆಯ್ಕೆ ಮಾಡ್ತಾರೆ. ಸಿಎಂ ಆಯ್ಕೆ ಮಾಡಿದ ಕ್ಯಾಬಿನೆಟ್ ನಿರ್ಧಾರವನ್ನ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಕ್ಯಾಬಿನೆಟ್ ನಿರ್ಧಾರವನ್ನ ರಾಜ್ಯಪಾಲರು ಒಪ್ಪಬೇಕು ಅನ್ನುವಂತಹ ಬಾಧ್ಯತೆ ಕಾನೂನಲ್ಲಿ ಏನಿಲ್ಲ ಅನ್ನೋದನ್ನ ಇಲ್ಲಿ ಕೋಟ್ ಮಾಡ್ತಾ ಇದ್ದಾರೆ. ಕ್ಯಾಬಿನೆಟ್ ನಿರ್ಣಯವನ್ನ ಯಾಕೆ ಒಪ್ಕೊಳ್ಳಿಲ್ಲ ಅಥವಾ ಯಾಕೆ ನಿರಾಕರಿಸಲಾಯಿತು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪುಟವನ್ನು ಯಾರು ಆಯ್ಕೆ ಮಾಡ್ತಾರೆ? ಸಿಎಂ. ಸೊ ಚೀಫ್ ಆಫ್ ಪ್ರಾಸಿಕ್ಯೂಟರ್ ಯಾರು? ಸಿಎಂ. ಅವರ ಮೇಲೆ ಆರೋಪ ಇದ್ದಾಗ ಅವರದ್ದೇ ಸಂಪುಟ ಕೊಟ್ಟಂತಹ ನಿರ್ಧಾರ ಅಥವಾ ಒಪಿನಿಯನ್ ಅನ್ನ ಒಪ್ಪಿಕೊಳ್ಬೇಕು ಅನ್ನೋ ಬಾಧ್ಯತೆ ಯಾವುದೇ ಸೆಕ್ಷನ್ ಅಲ್ಲಿ ಉಲ್ಲೇಖ ಆಗಿಲ್ಲ. ಹೀಗಾಗಿ ರಾಜ್ಯಪಾಲರು ಇದನ್ನ ಒಪ್ಪಿಲ್ಲ ಅಂತ ಕೂಡ ತುಷಾರ್ ಮೆಹ್ತಾ ಅವರು ಸಮರ್ಥಿಸಿಕೊಳ್ತಾ ಇದ್ದಾರೆ. ಪ್ರಿಯಾಂಕರ್ಗೆ ಆದಿಯಾಗಿ ಅನೇಕ ನಾಯಕರು ಹೇಳ್ತಾ ಇದ್ರು, ಕ್ಯಾಬಿನೆಟ್ ಒಂದು ಡಿಸಿಷನ್ ತೆಗೆದುಕೊಂಡ್ಮೇಲೆ ಆ ಸಲಹೆ ಸೂಚನೆಯಂತೆ ರಾಜ್ಯಪಾಲರು ಆಕ್ಟ್ ಮಾಡಬೇಕು ಅಂತ. ಸೊ ಅಂತಹ ಕಾನೂನಿನ ಬಾಧ್ಯತೆ ಯಾವುದೂ ಕೂಡ ರಾಜ್ಯಪಾಲರಲ್ಲಿ ಇಲ್ಲ. ರಾಜ್ಯಪಾಲರು ಸ್ವತಂತ್ರ ನಿರ್ಧಾರವನ್ನ ತೆಗೆದುಕೊಳ್ಳಬಹುದು. ಜಯಲಲಿತಾ ಪ್ರಕರಣದಲ್ಲಿ ಇದೇ ರೀತಿಯ ತೀರ್ಪು ಇದೆ ಅಂತ ಕೋರ್ಟ್ ಮಾಡಿದ್ದಾರೆ. ಸಿಎಂ ವಿರುದ್ಧ ಆರೋಪ ಬಂದಾಗ ರಾಜ್ಯಪಾಲರು ಸ್ವತಂತ್ರವಾಗಿ ಅನೇಕ ಕೇಸ್ಗಳಲ್ಲಿ ನಿರ್ಧಾರವನ್ನ ತೆಗೆದುಕೊಂಡಿದ್ದಕ್ಕೆ ಕೊಡ್ತಾ ಇರುವಂತಹ ಸಮರ್ಥನೆ ಇದು. ಸಂಪುಟದ ಮಂತ್ರಿಗಳು ಸಿಎಂ ಪ್ರಕಾರವೇ ಆಯ್ಕೆ ಆಗಿರೋದ್ರಿಂದ ಅದು ಏಕಪಕ್ಷೀಯ ನಿರ್ಧಾರ ಆದಂತಾಗುತ್ತೆ. ಹೀಗಾಗಿ ಪರಿಗಣನೆಗೆ ತೆಗೆದುಕೊಂಡಿಲ್ಲ. ಈ ಹಿಂದೆ ತಮಿಳುನಾಡಲ್ಲೂ ಕೂಡ ಭ್ರಷ್ಟಾಚಾರದ ಆರೋಪ ಜಯಲಲಿತಾ ಅವ್ರ ಮೇಲೆ ಬಂದಾಗ ಅವರ ಮೇಲೆ ಸ್ಯಾಂಕ್ಷನ್ ಅಥಾರಿಟಿಯನ್ನ ಕೊಟ್ಟಿದ್ದು ಆಗಿನ ರಾಜ್ಯಪಾಲರು. ಅದನ್ನಲ್ಲಿ ಉಲ್ಲೇಖಿಸ್ತಾ ಇದ್ದಾರೆ. ಜಯಲಲಿತಾ ಪ್ರಕರಣವನ್ನು ಕೋರ್ಟ್ ಮಾಡ್ತಾ ಇದ್ರು, ಅದರಲ್ಲಿ ಅವರು ಕನ್ವಿಕ್ಟ್ ಕೂಡ ಆದ್ರು. ಸೊ ಇಲ್ಲೂ ಕೂಡ ರಾಜ್ಯಪಾಲರ ಪರವಾಗಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಕ್ಯಾಬಿನೆಟ್ ನಿರ್ಣಯವನ್ನ ರಾಜ್ಯಪಾಲರು ಒಪ್ಪದೇ ಇರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಸ್ ಸ್ಟಡಿಗಳನ್ನ ಕೂಡ ಮುಂದಿಟ್ಟಿದ್ದಾರೆ. ಹಲವು ಕೇಸ್ ಸ್ಟಡಿಗಳನ್ನ ಕೋರ್ಟ್ ಮುಂದಿಡ್ತಾ ಇರೋದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಏಕಪಕ್ಷೀಯ ನಿರ್ಧಾರ, ಪೂರ್ವಾಗ್ರಹ ಪೀಡಿತ ನಿರ್ಧಾರ ಅಲ್ಲ ಇದು. ಯಾಕಾಗಿ ಅನ್ನೋದಕ್ಕೆ ರೀಸನಿಂಗ್ ಅನ್ನ ಕೊಡ್ತಾ ಇದೆ. ಹಾಗೂ ಕ್ಯಾಬಿನೆಟ್ ಸೂಚನೆಯನ್ನ ಯಾಕೆ ಪಾಲಿಸಿಲ್ಲ ಅಂತ ರಾಜ್ಯಪಾಲರು ಹೇಳಿದ್ದಾರೆ. ಮೂಢ ಆರೋಪದ ಬಗ್ಗೆಯೂ ಕೂಡ ರಾಜ್ಯಪಾಲರು ಪ್ರಸ್ತಾಪಿಸಿದ್ದಾರೆ. ಕ್ಯಾಬಿನೆಟ್ ಕೊಟ್ಟಂತಹ ಒಂದು ನಿರ್ಣಯ ಪಾಸ್ ಮಾಡಿಕೊಂಡ್ರಲ್ಲ, ಅದನ್ನ ಯಾಕೆ ಪಾಲಿಸಿಲ್ಲ ಅಂತ, ಅದನ್ನ ಆಲ್ರೆಡಿ ರಾಜ್ಯಪಾಲರು ಕ್ಯಾಬಿನೆಟ್ ಗಮನಕ್ಕೂ ಕೂಡ ತಂದಿದ್ದಾರೆ ಅನ್ನೋದನ್ನ ಕೂಡ ಕೋರ್ಟ್ ಗಮನಕ್ಕೆ ತರೋ ಪ್ರಯತ್ನ ಆಗ್ತಾ ಇದೆ. ತನಿಖೆ ನಂತರ ಓಕೆ, ಇನ್ನೊಂದು ಅಪ್ಡೇಟ್ ಇದೆ. ಅಲ್ಲಿ 40-60ರ ಅನುಪಾತ ಏನಿತ್ತು ಅದನ್ನ ಬದಲು ಮಾಡಿದ ಪರಿ ಬಗ್ಗೆ ಕೂಡ ಅಲ್ಲಿ ಹೇಳಿದ್ದಾರೆ. ಕ್ಯಾಬಿನೆಟ್ ಸೂಚನೆಯನ್ನ ಯಾಕೆ ಪಾಲಿಸಿಲ್ಲ ಹಾಗೂ ಇಲ್ಲಿ ಪಾಲಿಸದೇ ಇರೋದಕ್ಕೆ ಟೆಕ್ನಿಕಾಲಿಟೀಸ್ ಏನೇನು ಕಣ್ಮುಂದೆ ಬಂತು ಅನ್ನೋದಕ್ಕೆ 40-60ರ ಅನುಪಾತದ ಬದಲಾಗಿ 50-50 ಅನುಪಾತದ ನಿಯಮವನ್ನು ಬದಲಾಯಿಸಲಾಗಿದೆ. ಸಿಎಂ ಪುತ್ರ ಯತೀಂದ್ರ ಮೂಡ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ನೋಡಿ, ಇಂಟ್ರೆಸ್ಟಿಂಗ್ ಆರ್ಗ್ಯುಮೆಂಟ್ನ ಭಾಗ. ಕ್ಯಾಬಿನೆಟ್ ಸೂಚನೆಯನ್ನ ಯಾಕೆ ಪಾಲಿಸಿಲ್ಲ ಅನ್ನೋದಕ್ಕೆ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಮೂಡ ಸಭೆಯಲ್ಲಿ ಸಿಎಂ ಪುತ್ರರ ಭಾಗವಹಿಸುವಿಕೆ ಬಗ್ಗೆ ಕೂಡ ಅಲ್ಲಿ ಕೋರ್ಟ್ ಗಮನಕ್ಕೆ ತರಲಾಗಿದೆ. ಸಿಎಂ ಪುತ್ರ ಯತೀಂದ್ರ ಅವರು ಮೂಡ ಸಭೆಯಲ್ಲಿ ಭಾಗಿಯಾಗಿದ್ದಾರೆ.
ಪ್ರತಿಷ್ಠಿತ ಬಡಾವಣೆಯಲ್ಲಿ ಬದಲಿ ನಿವೇಶನವನ್ನು ಕೊಡಲಾಗಿದೆ. ಕೆಸರೆಯಿಂದ ಅಂದ್ರೆ ಆ ದೇವನೂರಿನಿಂದ ವಿಜಯನಗರ 3-4 ಸ್ಟೇಜ್ ಇತ್ತಲ್ಲ ಅಲ್ಲಿ. ಮೂಢ ಆರೋಪದ ಬಗ್ಗೆ ಕೂಡ ರಾಜ್ಯಪಾಲರು ಪ್ರಸ್ತಾಪಿಸಿದ್ದಾರೆ ಅಂತ ಹೇಳ್ತಾ ಮೂಡಾದಲ್ಲಿ ಆದಂತಹ ಬದಲಾವಣೆಗಳು ಏನು ಮತ್ತು ಸಭೆಗಳಲ್ಲಿ ಸಿಎಂ ಪುತ್ರನ ಪ್ರಭಾವ ಇತ್ತು ಅನ್ನೋದಕ್ಕೆ ಸಲುವಾಗಿ ವಾದ ಆರ್ಗ್ಯುಮೆಂಟ್ಸ್ ಆಗ್ತಾ ಇರುವಂತಹ ರೀತಿ. ಪ್ರತಿಷ್ಠಿತ ಬಡಾವಣೆಯಲ್ಲಿ ಬದಲಿ ನಿವೇಶನವನ್ನು ಕೊಡಲಾಗಿದೆ. ಇಷ್ಟೆಲ್ಲ ಅಂಶಗಳಿದ್ರು ಕ್ಯಾಬಿನೆಟ್ ತಾರತಮ್ಯ ಪೂರಿತ ನಿರ್ಣಯವನ್ನ ಕೈಗೊಂಡಿದೆ. ಕ್ಯಾಬಿನೆಟ್ ಸೂಚನೆಯನ್ನ ನಾವು ಯಾಕೆ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಅದು ಡಿಸ್ಪ್ಯಾರಿಟಿಯಿಂದ ಕೂಡಿದೆ, ಅಂದ್ರೆ ತಾರತಮ್ಯದಿಂದ ಕೂಡಿದೆ ಅನ್ನೋದನ್ನ ಅಲ್ಲಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಮೂಡ ಸಭೆಯಲ್ಲಿ ಯತೀಂದ್ರ ಅವರು ಭಾಗಿಯಾಗಿದ್ರು. ಆ ನಿಯಮವನ್ನ ಬದಲಾವಣೆ ಮಾಡಿದ್ರ ಹಿಂದೆ ಕೂಡ ಸಿಎಂರ ಪ್ರಭಾವ ಇತ್ತು ಈ ಹಿಂದೆ ಅವರ ಅಧಿಕಾರದಲ್ಲಿ ಇದ್ದಾಗ ಅನ್ನೋದೆಲ್ಲ ತುಷಾರ್ ಮೆಹ್ತಾ ಅವರು ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ಸಿಎಂ ವಿರುದ್ಧ ಸಾಕ್ಷ್ಯಗಳಿದ್ರೂ ಕೂಡ ಕ್ಯಾಬಿನೆಟ್ನಲ್ಲಿ ರೆಸಲ್ಯೂಷನ್ ಪಾಸ್ ಆಗಿದ್ದು ಮಾತ್ರ ಏಕಪಕ್ಷೀಯವಾಗಿ ತಾರತಮ್ಯದ ನೀತಿ. ಹೀಗಾಗಿ ಕ್ಯಾಬಿನೆಟ್ ಸೂಚನೆಯನ್ನ ಪಾಲಿಸದೆ ತಮ್ಮ ಸ್ವಂತ ನಿರ್ಧಾರವನ್ನ ಸ್ವತಂತ್ರವಾಗಿ ತೆಗೆದುಕೊಂಡಿದ್ದಾರೆ ರಾಜ್ಯಪಾಲರು ಅನ್ನೋದನ್ನ ತುಷಾರ್ ಮೆಹ್ತಾ ಅವರು ತಿಳಿಸ್ತಾ ಇದ್ದಾರೆ. ಅಲ್ಲೂ ಕೂಡ ರೀಸನಿಂಗ್ ಕೊಡ್ತಾ ಇದ್ದಾರೆ. ಪ್ರತಿ ಹಂತದಲ್ಲೂ ಅಭಿಷೇಕ್ ಮನು ಸಿಂಘ್ವಿ ಅವರ ಆರ್ಗ್ಯುಮೆಂಟ್ಗೆ ತುಷಾರ್ ಮೆಹ್ತಾ ಅವರು ಕೌಂಟರ್ ಮಾಡ್ತಾ ಇದ್ದಾರೆ. ಕ್ಯಾಬಿನೆಟ್ ಡಿಸಿಷನ್ ತಗೊಂಡಿಲ್ಲ ಲೆಕ್ಕಕ್ಕೆ ಅಂತ ಅಭಿಷೇಕ್ ಮನು ಸಿಂಘ್ವಿ ಅವರು ಹೇಳಿದಾಗ ಪಿಕ್ ಅಂಡ್ ಚೂಸ್ ಮಾಡಿದ್ದಾರೆ ಅನ್ನುವಂತಹ ವಾದಕ್ಕೆ ಇದು ಕೌಂಟರ್ ಆರ್ಗ್ಯುಮೆಂಟ್. ಕ್ಯಾಬಿನೆಟ್ ತಾರತಮ್ಯ ಪೂರಿತ ನಿರ್ಣಯವನ್ನ ಕೈಗೊಂಡಿದೆ. ಹಿಂಗಾಗಿ ಕ್ಯಾಬಿನೆಟ್ ಸೂಚನೆಯನ್ನ ಪಾಲನೆ ಮಾಡದೆ ಸ್ವಂತ ವಿವೇಚನೆ ಅಡಿಯಲ್ಲಿ ರಾಜ್ಯಪಾಲರು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಆ ನಿರ್ಧಾರ ಯಾಕೆ ತೆಗೆದುಕೊಳ್ಬೇಕಾಯಿತು ಅನ್ನೋದನ್ನ ಕೂಡ ರಾಜ್ಯಪಾಲರು ಉಲ್ಲೇಖಿಸಿದ್ದಾರೆ ಅನ್ನೋದು ತುಷಾರ್ ಮೆಹ್ತಾ ಅವರ ವಾದದ ಭಾಗ ಆಗ್ತಾ ಇದೆ. ಹಲವು ಟೆಕ್ನಿಕಲ್ ಇಶ್ಯೂಗಳನ್ನ ಕೋಟ್ ಮಾಡಲಾಗ್ತಾ ಇದೆ. ಯಾಕಾಗಿ ಕೆಲವನ್ನ ಪರಿಗಣನೆಗೆ ತೆಗೆದುಕೊಂಡಿಲ್ಲ ಅನ್ನೋದನ್ನ ಅವರಲ್ಲಿ ಕೋಟ್ ಮಾಡಿ ತಿಳಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ ಕೂಡ ಈಗಾಗಲೇ ಕೋರ್ಟ್ನಲ್ಲಿ ಸಬ್ಮಿಟ್ ಆಗಿದೆ, ಸಲ್ಲಿಕೆ ಆಗಿದೆ. ಓರಲ್ ಆರ್ಗ್ಯುಮೆಂಟ್ ನಡೀತಾ ಇರೋದು ಈ ರೀತಿಯಾಗಿ ನೋಡಿ. ನೋಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದಾಗಲೂ ಆ ನೋಟನ್ನು ಕೊಟ್ಟಿರ್ತಾರೆ. ಕ್ಯಾಬಿನೆಟ್ ರೆಸಲ್ಯೂಷನ್ ಯಾಕೆ ತಗೊಂಡಿಲ್ಲ, ಅದಕ್ಕೆ ಕಾರಣ ಏನು ಅಂತ ಲಿಸ್ಟಿಂಗ್ ಕೊಡಬೇಕಾಗುತ್ತೆ, ಅದನ್ನು ಕೊಟ್ಟಿದ್ದಾರೆ. ಅದನ್ನೇ ಓರಲ್ ಆರ್ಗ್ಯುಮೆಂಟ್ ನಲ್ಲೂ ಕೂಡ ಪ್ರಸ್ತಾಪ ಮಾಡ್ತಾ ಇದ್ದಾರೆ. 40-60 ಅನುಪಾತದ ಬದಲಾಗಿ 50-50 ಅನುಪಾತದ ನಿಯಮವನ್ನ ಬದಲಾವಣೆ ಮಾಡಿದ್ದು. ನಂತರ ಮೂಡ ಸಭೆಯಲ್ಲಿ ಮುಖ್ಯಮಂತ್ರಿಗಳ ಪುತ್ರ ಯತೀಂದ್ರ ಭಾಗಿಯಾಗಿದ್ದು. ಪ್ರತಿಷ್ಠಿತ ಬಡಾವಣೆಯಲ್ಲಿ ಬದಲಿ ನಿವೇಶನವನ್ನ ಕೊಟ್ಟಿದ್ದು. ಎಲ್ಲ ಅಂಶಗಳು ಕಣ್ಣಿಗೆ ರಾಚುವಂತೆ ಇದ್ರೂ ಕೂಡ ಕ್ಯಾಬಿನೆಟ್ ತಾರತಮ್ಯ ಪೂರಿತ ನಿರ್ಣಯವನ್ನ ಕೈಗೊಂಡಿದೆ. ಇದೇ ಕಾರಣಕ್ಕೋಸ್ಕರ ಕ್ಯಾಬಿನೆಟ್ ಸೂಚನೆಯನ್ನ ಪಾಲನೆ ಮಾಡಿಲ್ಲ, ಹೊರತಾಗಿ ಪ್ರೊಸೀಜರಲ್ ಲ್ಯಾಪ್ಸ್ ನಮ್ಮ ಕಡೆಯಿಂದ ಆಗಿಲ್ಲ ಅನ್ನೋದು ರಾಜ್ಯಪಾಲರ ಪರವಾಗಿ ವಾದ ಮಂಡಿಸ್ತಾ ಇರುವಂತಹ ತುಷಾರ್ ಮೆಹ್ತಾ ಅವರ ಕೌಂಟರ್ ಆರ್ಗ್ಯುಮೆಂಟ್ ಆಗ್ತಾ ಇದೆ. ಹಾಗೂ ಏಕಾಏಕಿ ತೆಗೆದುಕೊಂಡಂತಹ ನಿರ್ಧಾರ ಅಲ್ಲ ಇದು ಅಂತ. ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ಅಬ್ಸರ್ವೇಷನ್ ಅನ್ನ ಜಡ್ಜಲ್ಲಿ ಮಾಡ್ತಾ ಇದ್ದಾರೆ. 17A ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ವ್ಯಕ್ತಿಯ ಅನುಮತಿಯನ್ನ ಪಡೆದುಕೊಳ್ಳಬಹುದು. ನೋಟಿಸ್ ಉತ್ತರ ಕ್ಯಾಬಿನೆಟ್ ನಿರ್ಣಯ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಮತಿ ಪಡೆದ ನಂತರವೇ ಅಲ್ಲಿ ತನಿಖೆ ಆಗತ್ತೆ ಅಂತ ಇನ್ನೊಂದು ಕಡೆಗೆ ಮೆಹ್ತಾ ಅವರು ಹೇಳ್ತಾ ಇದ್ದಾರೆ. ಕ್ಯಾಬಿನೆಟ್ ಮುಂಚಿತವಾಗಿ ಶೋಕಾಸ್ ನೋಟಿಸ್ ಅನ್ನ ನೀಡಲಾಗಿತ್ತು. ಇನ್ನೊಂದು ಕಡೆಗೆ 17A ಅಡಿ ಅನುಮತಿ ಇಲ್ಲದೆ ಪೊಲೀಸ್ ಅಧಿಕಾರಿಯ ತನಿಖೆ ಅಗತ್ಯತೆ ಇರೋದ್ರ ಬಗ್ಗೆ ಜಡ್ಜ್ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಯಾವುದೇ ವ್ಯಕ್ತಿಯ ಅನುಮತಿಯನ್ನ ಪಡೆದುಕೊಳ್ಳದೆ ತನಿಖೆಯನ್ನ ಆರಂಭ ಮಾಡಬಹುದು. ಅನುಮತಿ ಪಡೆದ ನಂತರವೇ ಇನ್ನೊಂದು ಕಡೆಗೆ ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೆಹ್ತಾ ಅವರು ವಾದವನ್ನ ಮಂಡಿಸ್ತಾ ಇದ್ರು. ಇಲ್ಲಿ ಜಡ್ಜ್ ಅವರ ಅಬ್ಸರ್ವೇಷನ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ದೂರು ದಾಖಲೆಗಳ ಮೇಲೆ ಶೋಕಾಸ್ ನೋಟಿಸ್ ಅನ್ನು ಕೊಡಲಾಗಿತ್ತು ಅನ್ನೋ ವಿಚಾರದಲ್ಲಿ ಅವರು ಅಬ್ಸರ್ವ್ ಮಾಡಿದ್ದಾರೆ. ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಅನುಮತಿ ಪಡೆದ ನಂತರವೇ ತನಿಖೆಯನ್ನ ಆರಂಭ ಮಾಡಬೇಕು ಅನ್ನೋ ವಿಚಾರದಲ್ಲಿ ಕೊಡ್ತಾ ಇರುವಂತಹ ಅಬ್ಸರ್ವೇಷನ್. 17A ಅಡಿ ಅನುಮತಿ ಇಲ್ಲದೆ ಪೊಲೀಸ್ ಅಧಿಕಾರಿಯ ತನಿಖೆ ಅಗತ್ಯ, ಯಾವುದೇ ವ್ಯಕ್ತಿಯ ಅನುಮತಿಯನ್ನ ಪಡೆದುಕೊಳ್ಳಬಹುದು ಅನ್ನೋದನ್ನ ಜಡ್ಜ್ ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ.
ಇಲ್ಲಿ ಆರ್ಗ್ಯುಮೆಂಟ್ ನಡಿಬೇಕಾದ್ರೆ ಹಿಂಗೂ ಆಗ್ಬೋದಲ್ಲ, ಹಂಗೂ ಆಗ್ಬೋದಲ್ಲ, ಈ ಥರನೂ ಇರುತ್ತೆ ಅಂತೆಲ್ಲ ಕೆಲವು ಅಬ್ಸರ್ವೇಷನ್ಸನ್ನು ಕೋರ್ಟ್ ಮಾಡುತ್ತೆ. ಮೊನ್ನೆ ಕೂಡ ಅಂಥದ್ದೇ ಅಬ್ಸರ್ವೇಷನ್ ಮಾಡಿತ್ತು. ಈಗಲೂ ಕೂಡ 17A ವಿಚಾರದಲ್ಲಿ ಇರುವಂತಹ ಗೊಂದಲಗಳಿಗೆ ಓಕೆ 17A ಅನುಮತಿಗೆ ಮತ್ತೆ ಸಮರ್ಥನೆಗಳಾಗ್ತಾ ಇದೆ. 17A ಅಡಿಯಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ 17A ಅಡಿ ಯಾರು ಬೇಕಾದರೂ ಅನುಮತಿಯನ್ನ ಪಡಿಬಹುದು. ಸ್ಯಾಂಕ್ಷನ್ ಅಥಾರಿಟಿಯ ಮುಂದೆ ಪ್ರೈವೇಟ್ ಕಂಪ್ಲೇನೆಂಟ್ಸ್ ಕೂಡ ಹೋಗಬಹುದು ಅನ್ನೋದನ್ನ ಇಲ್ಲಿ ಹೇಳಲಾಗ್ತಾ ಇದೆ, ಅಬ್ಸರ್ವ್ ಮಾಡಲಾಗ್ತಾ ಇದೆ. ದುರಾದೃಷ್ಟ ಅಂದ್ರೆ ಅರ್ಜಿದಾರರು ವಾದವನ್ನ ಮಾಡ್ತಾರೆ. 17A ಅನುಮತಿಗೆ ಮತ್ತೆ ಸಮರ್ಥನೆ ಆಗ್ತಾ ಇದೆ. ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ 17A ಅಡಿಯಲ್ಲಿ ಸ್ಯಾಂಕ್ಷನ್ಗೆ ಕೊಟ್ಟ ಅನುಮತಿಯ ಬಗೆಗಿನ ಪ್ರಶ್ನೆಯನ್ನ ಕೇಳಲಾಗಿದೆ. ಅದಕ್ಕೆ ವಾದ ಪ್ರತಿವಾದಗಳು ನಡೀತಾ ಇದೆ. ಸೊ ಯಾಕಾಗಿ ಅನುಮತಿ ಈ ಸೆಕ್ಷನ್ ಅಡಿಯಲ್ಲಿ ಕೊಟ್ಟರು ಅನ್ನೋದಕ್ಕೆ ಈಗ ಮತ್ತೆ ತುಷಾರ್ ಮೆಹ್ತಾ ಅವರು ವಾದಿಸ್ತಾ ಇದ್ದಾರೆ. ನಲವತ್ತು ಪುಟಗಳ ವರದಿಯನ್ನ ಮುಖ್ಯ ಕಾರ್ಯದರ್ಶಿ ತಯಾರು ಮಾಡಿ ಕಳಿಸಿದ್ದಾರೆ. ಅದರಲ್ಲಿ ಕೆಲವೊಂದು ಕೋರ್ಟ್ ಆದೇಶದ ಬಗ್ಗೆ ಕೂಡ ಪ್ರಸ್ತಾಪಗಳು ಆಗಿದೆ. ಇದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ಗೆ ಸಂಬಂಧಪಟ್ಟಂತೆ ನಡೀತಾ ಇರುವಂತಹ ಇಂಟ್ರೆಸ್ಟಿಂಗ್ ಆರ್ಗ್ಯುಮೆಂಟ್. ಸಚಿವರಾದಂತಹ ಕೃಷ್ಣ ಬೈರೇಗೌಡರಿದ್ದಾರೆ, ಬನ್ನಿ ಮಾತಾಡ್ಸೋಣ ಸರ್. ಇವತ್ತು ರಾಜಭವನ ಚಲೋವನ್ನು ಹಮ್ಮಿಕೊಂಡಿದ್ದಾರೆ, ಏನ್ ನಿಮ್ಮ ಡಿಮ್ಯಾಂಡ್? ಸಂವಿಧಾನ ಹೇಳುತ್ತೆ ರಾಜ್ಯಪಾಲರು ಪಕ್ಷ ರಾಜಕೀಯ ಮಾಡಬಾರದು, ಪಕ್ಷಾತೀತವಾಗಿ ಇರಬೇಕು, ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಬೇಕು ಅಂತ. ಆದರೆ ಕರ್ನಾಟಕದ ರಾಜ್ಯಪಾಲರು ಇವತ್ತು ಒಂದು ಪಕ್ಷದ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ಲೋಕಾಯುಕ್ತ ಸಂಸ್ಥೆಯವರು ತನಿಖೆ ಮಾಡಿ ಆರೋಪ ಮೇಲ್ನೋಟಕ್ಕೆ ಸಾಬೀತಾಗಿದೆ ಅಂತ ರಿಪೋರ್ಟ್ ಕೊಟ್ಟರೂ ಕೂಡ BJP JDSನವ್ರ ಮೇಲೆ ಲೋಕಾಯುಕ್ತ ರಿಪೋರ್ಟನ್ನು ಕಸದ ಬುಟ್ಟಿಗೆ ಹಾಕಿ ರಾಜ್ಯಪಾಲರು ಇವತ್ತು ಭ್ರಷ್ಟಾಚಾರದಲ್ಲಿ ತೊಡಗಿರೋರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ಇದು ಸಂವಿಧಾನಕ್ಕೆ ಮಾಡ್ತಾ ಇರೋ ಅಪಚಾರ. ಅವರು ಪಕ್ಷಾತೀತವಾಗಿ ಕೆಲಸ ಮಾಡಬೇಕು. ಆದರೆ ಸಿದ್ದರಾಮಯ್ಯನವ್ರ ಮೇಲೆ ಯಾರೋ ದಾರಿಯಲ್ಲಿ ಹೋಗೋನೊಬ್ಬ ಅರ್ಜಿ ಕೊಟ್ಟರೆ ಶರವೇಗದಲ್ಲಿ ರಾತ್ರೋರಾತ್ರಿ ಅವ್ರ ಮೇಲೆ ಪರ್ಮಿಷನ್ ಕೊಡ್ತಾರೆ. ಆದರೆ ಲೋಕಾಯುಕ್ತದವರು ಪರ್ಮಿಷನ್ ಕೇಳಿದರೆ ವರ್ಷಾನುವರ್ಷ ಆದರೂ ಕೂಡ ಅದನ್ನು ಮುಚ್ಚಿಟ್ಟಿದ್ದಾರೆ ಲೋಕಾಯುಕ್ತರು. ಅಲ್ಲಿಗೆ ಇವರು ಪಕ್ಷಾತೀತವಾಗಿದ್ದಾರಾ? ಇವರು ಒಂದು ಪಕ್ಷದ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇದು ಕೂಡ ಸಂವಿಧಾನಕ್ಕೆ ಅಪಚಾರ. ಇಂತಹ ಪಕ್ಷಪಾತ ಧೋರಣೆ, ಅದರ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಗವರ್ನರ್ ಅವರು ಸಂವಿಧಾನದ ಪ್ರಕಾರವಾಗಿ ನಡ್ಕೊಳ್ತಾ ಇಲ್ಲ, ಸಂವಿಧಾನದ ವಿರುದ್ಧವಾಗಿ ಹೆಜ್ಜೆ ಇಟ್ಟಿದ್ದಾರೆ. ಅದರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೇವೆ. ಮತ್ತು ಮುಖ್ಯವಾಗಿ ಇವತ್ತು ಇವರು ಮಾಡ್ತಾ ಇರುವಂಥದ್ದು ವ್ಯವಸ್ಥಿತವಾದಂಥ ಪಿತೂರಿ. ಪ್ರಹ್ಲಾದ್ ಜೋಶಿ ಹೇಳ್ತಾರೆ ಕುಮಾರಸ್ವಾಮಿ ಅವರು ಆರ್ ಅಶೋಕ್ ಅವರು ಈ ಸರ್ಕಾರ ಇರೋದಿಲ್ಲ ಬೀಳಿಸ್ಬಿಡ್ತೀವಿ ಅಂತ. ಅದಕ್ಕೆ ಅವ್ರ ಹೇಳಿಕೆಗೆ ತಕ್ಕ ಹಾಗೆ ಇವತ್ತು ರಾಜ್ಯಪಾಲರು ಕನ್ನಡಿಗರಿಂದ ಆಯ್ಕೆ ಆಗಿರುವ ಸರ್ಕಾರವನ್ನು ಬೀಳಿಸೋದಕ್ಕೆ, ಬುಡಮೇಲು ಮಾಡೋದಕ್ಕೆ ಎಲ್ಲ ಪ್ರಯತ್ನ ರಾಜ್ಯಪಾಲರು ಕಚೇರಿಯಿಂದನೂ ಕೂಡ ಆಗ್ತಾ ಇದೆ. ಸೊ ಹಾಗಾಗಿ ನಾವು ಕನ್ನಡಿಗರಿಂದ ಆಯ್ಕೆ ಆಗಿರುವ ಸರ್ಕಾರ ಇರಬೇಕು. ನಮ್ಮ ಜೊತೆ ಸಚಿವರಂತ ಪ್ರಿಯಾಂಕಾ ಖರ್ಗೆ ಅವರಿದ್ದಾರೆ, ಬನ್ನಿ ಮಾತಾಡ್ಸೋಣ ಸರ್. ಒಂದು ಕಡೆ ಕೋರ್ಟ್ನಲ್ಲಿ ವಾದ ವಿವಾದಗಳು ನಡೀತಾ ಇದ್ದಾವೆ. ಈ ಮಧ್ಯೆ ರಾಜಭವನ ಚಲೋ ಮಾಡುವಂಥ ಅವಶ್ಯಕತೆ ಏನು? ರಾಜಕೀಯಕ್ಕಾಗಿ ಕಾಂಗ್ರೆಸ್ನವರು ರಾಜಭವನ ಚಲೋವನ್ನು ಮಾಡ್ತಿದ್ದಾರೆ. ಆಯಿತು, ರಾಜಕೀಯಕ್ಕೆ ಮಾಡ್ತಾ ಇದ್ದೀವಿ, ಏನು ತಪ್ಪೇನಿದೆ? ನಮ್ಮ ಬೇಡಿಕೆ ಸ್ಪಷ್ಟವಾಗಿದೆ. ಸಿದ್ದರಾಮಯ್ಯ ಅವರಿಗೆ ಯಾವ ಇನ್ವೆಸ್ಟಿಗೇಷನ್ ಏಜೆನ್ಸಿಯಿಂದ ಪ್ರಾಸಿಕ್ಯೂಷನ್ ನೋಟಿಸ್ ಬಂದಿತ್ತು? ನೀವು ಪ್ರಾಸಿಕ್ಯೂಷನ್ಗೆ ಕೊಟ್ಬಿಟ್ಟಿದ್ದೀರಾ. ಆದರೆ ಕುಮಾರಸ್ವಾಮಿ ಅವರಿಗೆ, ಜೊಲ್ಲೆ ಅವರಿಗೆ, ನಿರಾಣಿ ಅವರಿಗೆ, ರೆಡ್ಡಿ ಅವರಿಗೆಲ್ಲರಿಗೂ ಕೂಡ ಇನ್ವೆಸ್ಟಿಗೇಟಿವ್ ಏಜೆನ್ಸಿಗಳು, ಲೋಕಾಯುಕ್ತ ಇರ್ಬೋದು, ಬೇರೆ ಬೇರೆ ತನಿಖಾ ಸಂಸ್ಥೆಗಳು ನಮಗೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಿ ಅಂತ ಇದ್ದಾರೆ. ಅದಕ್ಕೆ ಯಾಕೆ ಕೊಡ್ತಿಲ್ಲ? ಕೊಳಿತಾ ಇದೆ ಅಲ್ಲ ಸ್ವಾಮಿ ನಿಮ್ಮ ಟೇಬಲ್ ಮೇಲೆ, ಅದನ್ನು ಯಾಕೆ ನೋಡ್ತಾ ಇಲ್ಲ ಅವರು ಅಂತ ಅಷ್ಟೇ ಕೇಳ್ತಾ ಇರೋದಲ್ವಾ? ನಮಗೂ ಒಂದು ಸಂವಿಧಾನ, ನಮಗೂ ಒಂದು ಕಾನೂನು, BJP ಅವರಿಗೆ ಒಂದು ಕಾನೂನಾ? ಹೇಗಿದೆ ಹೇಳಿ? ಇದು ನೀವು ರಾಜಕೀಯವಾಗಿ ಅಂತ ಹೇಳ್ತಾ ಇದ್ದೀರಲ್ಲ, ರಾಜಕೀಯ ಮಾಡ್ತಾ ಇರೋದು ಯಾರು?